ಇತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಬಿಎಸ್ವೈ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಮತ್ತೊಂದು ಕಡೆ ನಾವ್ಯಾರು ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಂದಿಲ್ಲ, ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ ಬಂದಿಲ್ಲ, ನೀವ್ಯಾರು ನಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ, ತೆಗೆದುಕೊಳ್ಳೋಕ್ಕೆ ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಯಡಿಯೂರಪ್ಪ, ವಿಜೇಂದ್ರ, ರಾಜೀವ್ ಅವರದ್ದು ಒಂದು ಲೆಕ್ಕ, ನಾವ್ಯಾರು ಕೂಡ ಸರ್ವೆ ಮಾಡಿಸಿಕೊಂಡು ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಪಕ್ಷದ ನಾಯಕರ ವಿರುದ್ಧ ನಿರಂತರವಾಗಿ ತೊಡೆ ತಡ್ತಾ ಬಂದಿದ್ದಾರೆ, ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರ ಇವರಿಬ್ಬರ ವಿರುದ್ಧವೂ ಕೂಡ ನಿರಂತರ ವಾಗ್ದಾಳಿ ಮಾಡ್ತಾ ಇರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಕೂಡ ಹೇಳಿದ್ದಾರೆ, ಕ್ರಮ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ನೀವ್ಯಾರು ಅಂತ ಕೇಳಿದ್ದಾರೆ. ಜೊತೆಗೆ ನಾವ್ಯಾರು ಸರ್ವೆ ಮಾಡಿಕೊಂಡು ಚುನಾವಣೆಯನ್ನು ನಿಲ್ಲೋದಿಲ್ಲ, ನಮ್ಮ ಕೋರ್ ಕಮಿಟಿಯಲ್ಲಿ ನೀವೇ ಇದ್ದೀರಿ, ನಮ್ಮ ಹೋರಾಟ ಕೇವಲ ವಕ್ಫ್ ವಿಚಾರವಾಗಿ ಮಾತ್ರ, ನಾವು ಜನರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ, ಯಾವುದೇ ಕುಟುಂಬದ ವಿರುದ್ಧ ಅಲ್ಲ, ಯಾವುದೇ ಕುಟುಂಬವನ್ನು ಮುಗಿಸಲು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೈಕಮಾಂಡ್ಗೆ ನನ್ನ ವಿರುದ್ಧ ಪತ್ರ ಬರೆಯೋದು ಹೊಸ್ತಲ್ಲ, ನನ್ನ ವಿರುದ್ಧ ನೀಡಿರುವಂಥ ದೂರುಗಳೇ ಒಂದು ಕೊಠಡಿ ತುಂಬ ಹೋಗಿದೆ, ಆದರೆ ಏನು ಮಾಡೋದಕ್ಕಾಗಿಲ್ಲ ಅಂಥೇಳಿ ಯತ್ನಾಳ್ ಪಕ್ಷದ ವಿರುದ್ಧವೇ ಮಾತನಾಡಿದ್ದಾರೆ. ನೀವು ಯಾಕೆ ಗಾಬರಿಯಾಗಿರಪ್ಪ ಅಣ್ಣಗಳೇ, ನಾವೇನ್ ತಪ್ಪು ಮಾಡಿರಪ್ಪ ಅಂತ ಶಿಸ್ತು ಕ್ರಮ ತಗೊಳಕ ನಿಮಗೆ ಬಂದಿಲ್ಲ. ಮಾಧ್ಯಮದವರು ಬೇಕಾದ್ರೆ ಬರ್ಕೊಳಕ ನೀನು ನೋಡಿ ಕುದುರ್ರಾಗ ಏನೂ ಆಗೋಲ್ಲ, ಯಾವ ಕಾರ್ಯಕರ್ತರು ಬಂದು ನಮ್ಗೆ ಏನು ಮಾತಾಡಲ್ಲ. ಯಡಿಯೂರಪ್ಪನವ್ರು ಹೆಂಗಂತಾರ, ಯಡಿಯೂರಪ್ಪರೇ ಏನಿರಂಗಲಕ್ಕ, ವಿಜೇಂದ್ರರೇ ನಾವು ಅವ್ರ ಬಗ್ಗೆ ಮಾತಾಡುವುದೇ ಇಲ್ಲ, ನಾವು ಮೆಚೂರ್ಡ್ ಕಂಡೀಷನ್ ಆಗೀವಿ, ನೀವು ಏನು ಹೊಡ್ಕೊತೀರಿ ಹೊಡ್ಕೊಳ್ರಿ. ನಾನು ಯಾವ ಎಲೆಕ್ಷನ್ ನಾ ಗೆದ್ದು ಬರ್ತೀನಿ ಅಂತ ನೀವು ಸರ್ವೆ ಮಾಡೋ ಇಲ್ಲ, ಆದ್ರೆ ನಾನೇ ಗೆದ್ದು ಬಂದೀನಿ. ನಾ ಬೀಳಾಗ ನಾ ಆಸೆ ಬರ್ತೀನಿ ಅಂತ ಬಂದಿಲ್ಲ, ಅವ್ರು ನಾ ಕಮ್ಮಿ ಬಿಟ್ಟಿನಿ. ಅದಕ್ಕೆ ನೀವು ಬಹಳ ನೀವು ನಮ್ಮ ಮ್ಯಾಗ ಪ್ರೀತಿ ತೋರಿಸ್ಬೇಡ್ರಿ, ಯಾವ ಪ್ರಶ್ನೆ ಕೇಳ್ಬೇಡ್ರಿ. ನೀವು ಕೇಳುವ ಪ್ರಶ್ನೆ ಯಡಿಯೂರಪ್ಪಂದ ನಾವು ಉತ್ತರ ಕೊಡೋದಿಲ್ಲ. ನಮ್ಮ ಕೋರ್ ಕಮಿಟಿಯಾಗ ನಿರ್ಣಯ ಆಗ್ಯದ, ಏನು ಈಗ ಎಂತ ಸಾಮಗಳು ಬೇಕಾಗ್ಯಾರ. ಈ ಸುಸ್ತದ ತಿಂದು ಉಂಡು ದಕ್ಷಿಣ ತಗೊಂಡು ಶ್ರೀ ಗುರು ಬಸವಲಿಂಗ ದೊಡ್ಡ ದೊಡ್ಡ ಸ್ವಾಮಿಗಳು ಹೊರಗೆ ಬರುದಿಲ್ಲ ಅವ್ರ ಪಾಪ. ಯಾಕಂದ್ರೆ CM ಚೇಂಬರ್ನಾಗ ಇರ್ತಾರೆ, ನಮ್ಮಲ್ಲಿ ಇರ್ತಾರ ಅವ್ರ ಮೂರೇ ಸಾಲಿ ಪಾಲಿ ಅವ್ರು ಹೋಗ್ತಾರ. ಪಕ್ಷದೊಳಗೆ ಇದೀವ್ರಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ ಅವ್ರು ಅಂತೀವಿ, ಅಟಲ್ ಬಿಹಾರಿ ವಾಜಪೇಯಿಗೆ ಜೈ ಅಂತೀವಿ. ಈಗೆಲ್ಲರೂ ರಾಜ್ಯ ನಾಯಕರೇ ಇದೀವಿ ನಾವು. ರಾಜ್ಯ ನಾಯಕರು ಬಿಟ್ಟೆ ನಾವೇನು ಗ್ರಾಮ ಪಂಚಾಯತ್ ನಾಯಕರು ಇದೀವಲ್ಲ. ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ, ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ಎತ್ತೀರಿ. ಏನ್ರಿ ಯತ್ನಾಳ್ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ, ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಬೇಕು. ಹೌದು, ನಾವು ಯಾಕೆ ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ ಅದಾವನು, ಯಾರ್ದಾರು ಮನಿ ಮುಂಚೆವನು ಇಲ್ಲ, ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ.